ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹಿಂಗಿದ್ದೀರಿ, ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡಿದ್ದೀನಿ. ಅಂದ್ರೆ ಬೆಳಗ್ಗೆಯಿಂದ ಲಾಗ್ ಚಲೋ ಐತಿ, ಆದ್ರೆ ವೆಲ್ಕಮ್ ತೊಗೊಂಡಿದ್ದೆಲ್ಲ, ಹಾಗಾಗಿ ಈಗ ವೆಲ್ಕಮ್ ಮಾಡ್ಕೊಳ್ತೀನಿ. ಈಗ ಮಧ್ಯಾಹ್ನ ಆಗಿತ್ತು, ಹೊರಗಡೆ ಹೊಂಟೀವಿ. ಮುಂಜಾನೆಯಿಂದ ಫುಲ್ ಬ್ಯುಸಿ ಇದ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡ್ವಿ. ಎಲ್ಲನೇ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಾನು ಇವತ್ತು ಉಟ್ಕೊಂಡಿರೋಂಥ ಸೀರೆ ಕಲಂಕಾರಿ ಡಿಸೈನ್, ಮಾರ್ಚ್ ಮೆಲ್ಲೋ ಫ್ಯಾಬ್ರಿಕ್ ಇದು. ಅದ್ರ ಜೊತೆಗೆ ಬ್ಲೌಸ್ ಪೀಸ್ ಬರ್ತೈತಿ, ಪ್ಲೇನಲ್ಲಿ ಬರ್ತೈತಿ, ಬಾರ್ಡರ್ ಸೇಮ್ ಹೀಗೆ ಇರುತ್ತೆ. ಇದು ಸೆರಗು, ಎಷ್ಟು ಚೆನ್ನಾಗಿ ನೋಡ್ರಿ. ಸೆರಗು ಈ ರೀತಿ ಬಾರ್ಡರ್ ಬರ್ತೈತಿ, ಎರಡು ಕಡೆ ಸೇಮ್ ಬಾರ್ಡರ್. ನಿಮ್ಗೆ ಏನಾದರೂ ಬೇಕಂದ್ರೆ ಹೇಳ್ರಿ. ಇದ್ರೊಳಗೆ 6 ಕಲರ್ಸ್ ಅವೈಲೇಬಲ್ ಐತಿ. ರೀಸನೇಬಲ್ ಪ್ರೈಸು ಸಖತ್ತೈತಿ. ನೀವು ನೋಡ್ತಿರ್ಬೋದು ಹೆಂಗೆ ಬಂದೈತೆ, ನೀರು ಹೂ ಗೊತ್ತಾಗ್ತೈತಿ. ಚಂದ ಐತಿ ಸೀರೆ ನೋಡಕ್ಕೆ. ಎಷ್ಟು 1000 ರೂಪಾಯಿ ಮೇಲೆ 1000 ರೂಪಾಯಿ ಒಳಗೆ ರೀ? 1000 ರೂಪಾಯಿ ಒಳಗೆ ಇದೆ. ರೀಸನೇಬಲ್ ಪ್ರೈಸ್ ಅನ್ನಲ್ಲ. ನಮ್ಗೆ ಗೊತ್ತಾಗಂಗಿಲ್ಲ. ಹಾಂ, ಉಟ್ಕೊಂಡ ಮಾತ್ರ ನೋಡ್ರಿ ಲುಕ್ ಹೆಂಗೆ ಕಾಣತೈತಿ. ಸಖತ್ತಾಗಿ ಐತಿ, ಚಂದ ಕಾಣತೈತಿಲ್ಲ? ಚಂದ ಐತ್ರಿ, ಸೂಪರ್ ಐತಿ. ಉಟ್ಕೊಂಡಕ್ಕಿಂತ ನೋಡೋರಿಗೆ ಗೊತ್ತಾಗುತ್ತೆ ಸೀರೆ ಯಾವ ಥರ ಕಾಣತೈತೆ ಅಂತ. ಆಮೇಲೆ ಯಾವುದೇ ಸೀರೆ ಆತ ನೀವು ಫೋಟೋದಲ್ಲಿ ನೋಡೋಕ್ಕಿಂತ ವೇರ್ ಮಾಡಿದಾಗ ಅದ್ರ ನಿಜವಾದ ಲುಕ್ ಯಾವ ರೀತಿ ಅಂತ ಗೊತ್ತಾಗುತ್ತೆ. ಪಟ್ಟಾಗಿ ಉಟ್ಕೊಂಡು ನೋಡ್ರಿ, 2 ನಿಮಿಷ ಉಟ್ಕೊಂಡಿನಿ ಇಷ್ಟು ನೀಟಾಗಿ. ಅಷ್ಟು ಚಲೋತ್ತೆ ಕುಂದಿರ್ತೈತಿ. ನೆರಿಗೆ ಅದೆಲ್ಲ. ಬ್ಲೌಸ್ ಅಂತೂ ಇದೇ ಕಲರ್ ರನ್ನಿಂಗ್ ಐತಿ, ಮಸ್ತ್ ಐತಿ. ನಾನು ಒಳಗಡೆ ಮಾಡಿಬಿಟ್ಕೊಂಡಿದ್ದು, ಕಟ್ಟಿಂಗ್ ಮಾಡಿಸಿಲ್ಲ. ಇದು ಮ್ಯಾಚ್ ಆಗೈತೆ ಅಂತೇಳಿ ಈ ಬ್ಲೌಸ್ನ ಮ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಬ್ಲೌಸ್ ಹೊಲಿಸಿ ಹಾಕೊಂಡ್ರಂತೂ ಇನ್ನೊಂದು ಚೆಂದ ಕಾಣುತ್ತೆ. ಸೂಪರ್ ಆಗೈತಿ, ಮಸ್ತ್ ಆಗೈತಿ. ರೀಸನೇಬಲ್ ಪ್ರೈಸ್ ಐತೆ ನೋಡಿ. 6 ಕಲರ್ಸ್ ಐತಿ. ಬೇಕಂದ್ರೆ ಬೇಗ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ. ನ್ಯೂ ಫ್ಯಾಬ್ರಿಕ್ ಮಾರ್ಚ್ ಮೆಲ್ಲೋ. ಬರೀ ಹೋಗಣ್ರಿ. ಇನ್ನೂ ಕಿವಿರಿ ಏನು ಹಾಕೊಂಡಿಲ್ಲ, ಇನ್ನೂ ರೆಡಿ ಆಗಿಲ್ಲ. ಜಸ್ಟ್ ಸೀರೆ ಉಟ್ಕೊಂಡು ಬಂದೆ. ಅವನು ಹೋಮ್ವರ್ಕ್ ಭಾಳ ಐತೆ, ಕಂಪ್ಲೀಟ್ ಮಾಡ್ತೀನಿ ಮಮ್ಮಿ ಅಂತ ಅಂದ್ಬೇಡ ಅಂತಾನೆ. ಇಸ್ಕೊಂಡ್ರೆ ಇನ್ನೂ ರೆಡಿ ಆಗಬೇಕು. ಬರ್ರಿ ಕೊಡಿ, ಕೊಡ್ರಿ. ಯಾಕೆ ಬಿಡೋರು ಬೇಕು ಸೌಂಡ್ ನೋಡಲ್ಲ ಹೆಂಗೆ ಬರತ್ತೇವು. ಗೊತ್ತಿಲ್ಲ ಮನೆ ಯಾಕಂದ್ರೆ ರಾತ್ರಿ ಆನಿವರ್ಸರಿ ಮಾಡ್ತಿದ್ವಲ್ಲ, ಅವಾಗ ಏನಾದ್ರು ಹೋಮ್ವರ್ಕ್ ಇತ್ತ ಮಾಡಕ್ ಟೈಮ್ ಇರಲ್ಲ. ಎಷ್ಟು ವರ್ಷ ಬಜ್ಜಿ ಈಗ ತಲೆ ಬಚ್ಕೊಂಡು ರೆಡಿಯಾಗಿ ಬರ್ತೀನಿ ರೀ. ನಾನೀಗ ಇವತ್ತು ಆಗಲೇ ತಲೆ ಸ್ನಾನ ಮಾಡಿ ನಾನು ಕೂದಲ ಒಣಗೋರಿಗೆ ಹಂಗೆ ಬಿಟ್ಟಿದ್ದೆ. ಪೂರ್ತಿಯಾಗಿ ಕೂದಲ ಒಣಗೈತೆ. ಈಗ ಒಂದು ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿಕೊಂಡು ಇಯರಿಂಗ್ಸ್ ಹಾಕೊಂಡು ರೆಡಿಯಾಗಿ ಬರ್ತೀನಿ ರೀ. ಹೊರಗಡೆ ಹೊಂಟೀವಿ, ದೇವಸ್ಥಾನಕ್ಕೆ ಹೊಂಟೀವಿ. ಇಲ್ಲ ಎರಡಿಗೆ ಹೋಗ್ತೀವಿ. ಯಾಕಂದ್ರೆ ಅದು ನಾವು ಇಲ್ಲಿ ಮನೆಯಿಂದ ಅದೇ ದೇವರ ನಮಗೆ ಭಾಳ ಹತ್ರದ ದೇವ್ರ ಆ ಥರ ಆಗ್ತೈತಿ. ಎಕ್ಸಾಂಪಲ್ ಈಗ ಮನೆ ದೇವ್ರು ಅಂತೀವಲ್ಲ, ಹಂಗೆ ಆಗ್ಬಿಟ್ಟಲ್ಲ. ಏನಾಯ್ತು ಮನೆಯೊಳಗೆ ಅಲ್ಲಿ ಬರ್ತದೆ. ಎರಡಕ್ಕೆ ಹೋಗಿ ದರ್ಶನ ಮಾಡ್ಕೊತಾ ಬರ್ತೀವಿ. ಶನಿವಾರ ಇತ್ತಂದ್ರೆ ಮಾತ್ರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ರೀ. ಆದರೆ ಇವತ್ತು ರವಿವಾರ ಐತೆ, ಹಂಗಾಗಿ ಎರಡನಿಗೆ ಹೋಗ್ತೀವಿ. ಮನು ಪಟ್ ಮುಗಿಸಪ್ಪ ರೆಡಿ ಆದ್ಲ. ಪಪ್ಪನೇ ಈಗ ಹಾಕೊಂಬ ಡ್ರೆಸ್ ಹಾಕೊಂಡ್ ಬಂದ ಬರ್ತೀನಿ. ಅವ್ರು ರೆಡಿ ರೀ. ಯಜಮಾನ್ರೆ ರೀ, ಹೆಂಗಾಗಿನಿ? ಮಸ್ತ್ ಐತಿ, ಚೆನ್ನಾಯ್ತಾ? ಕೊಡಗಲ್ಲಿ ಬಂಗಾರನೇ ಇಲ್ಲ. ಅಯ್ಯೋ ನೋಡಿ, ನಾವು ಇಷ್ಟ ನನಗೆ ಮುಖಕ್ಕೇನು ಪೌಡ್ರನೇ ಇಲ್ಲರಿ. ತುಂಬ ಅಷ್ಟ ಚೆನ್ನಾಗಿ ಸಾಕು. ಇಷ್ಟ ಪೌಡ್ರನ್ನೆಲ್ಲ ಮೇಕಪ್ ಇಲ್ಲ. ಲಿಪ್ಟಿಕ್ ಹಚ್ಕೋವಿ. ಲಿಪ್ಸ್ಟಿಕ್ ಹೋಗ್ರಿ, ಆಮೇಲೆ ಯಾವ ಬೈತಾರೆ ಹಚ್ಕೊ ಅಂದ. ಲೈಟಾಗಿ ಹಚ್ಕೋ. ಲೈಟ್ ಹಚ್ವಲ್ಲ, ಬೈಸ್ಕೊಂಡ್ರೆ ಹೇಳೋದು ಹಚ್ಕೊಳದು. ಫಸ್ಟ್ ಟೈಮ್ ಹೋಗೆಲ್ಲ ಎಷ್ಟು ಫ್ರೀ ಇಯರ್ಸ್ ಬಿಡ್ತಿದ್ನಿ ಅಂತ ನಾನು ಭಾಳ ಬಿಡ್ತಿದ್ರಿ. ಏನೋ ಇರಲಿ, ಇಲ್ಲ ಹೊರಗೊಂಡೆ ಅಂದ್ರೆ ಜಡಿ ಹಾಕೊಳ್ಳೋದು ಭಾಳ ಕಡಿಮೆ ನಾನು. ಯಾಕ್ರಿ ನಮ್ಮ ಯಜಮಾನ್ರು ಯಾವಾಗಲೂ ಬೈಯಾರ ಜಡಿ ಹಾಕಲ್ಲ ಏನೋ ಅಂತೇಳಿ. ಈಗ ಇಬ್ಬರು ಮಕ್ಕಳು ಆದಮೇಲೆ ಒಂದು ದಿನನೂ ಎಂಥ ಫಂಕ್ಷನ್ ಇರಲ್ಲ, ಹೇರ್ಸ್ಬಿಡೋದು ಸುಳ್ಳು. ಹಸಿವಾಯ್ತಾ? ಸರಿ, ತಿಂದೆ ಬಿಡ ಓಪ. ನಾವು ಈ ಲಿಪ್ಸ್ಟಿಕ್ಕನ್ನ ಹಚ್ಕೊತೀವಿ. ಕೋಕೋ ಕ್ರಶ್ ಶೇಡ್ ಹೇಳ್ತಾರೆ ಅಂತ ಸಿಂಪಲ್ ಆಗಿ.
ಹಂಗಾತಿ ನಿನ್ನ ಸಂಪ್ರೀತಿಯಲ್ಲಿ. ಪಪ್ಪ ಮೇಲೆ ಅದಲ್ಲ ಉಕ್ಕು ಹಾಕ್ಯನ ಹ್ಞೂ ಮೇಲೆ ಅದಲ್ಲ ಹ್ಞೂ ನೀರು ಹ್ಞೂ ಹಾಕಿ. ಹಿಂದೆ ಕಿಶೆ ಅರ್ಧ ನಮ್ಮ ಕ್ಲಿಪ್ ಇಲ್ಲ ಕರೆಕ್ಟ್ ಆತ ನೀವು ಸೊಟ್ಟ ಆತ. ಕರ್ತೈತಿ ಕೂದಲು ಕಚ್ಚಿರ ಇರ್ಬಿಡು ಸಾಕು. ಸಾಕು ಮತ್ತೆ ಮೇಕಪ್ ಆಗತೈತಿ 3,000 ರೂಪಾಯಿ. ನಾ ಯಾಕೆ ಮೇಕಪ್ ಮಾಡ್ಕೊಂಡಿನಿ? ನಂಗೆ ಗೊತ್ತೈತೆ. ನೀವು ಹೇಳಿದ್ರಂತ ಅದು ಲಿಪ್ಸ್ಟಿಕ್ ಒಂದು ಹಚ್ಕೊಂಡಿನಿ ಅಷ್ಟೇ ನೋಡಿ, ಏನೋ ಚಂದಲ್ಲ ಎಷ್ಟು ನೋಡಿ ಸೀರೆ ಉಟ್ಕೊಂಡು ಹೆಣ್ಮಕ್ಳು ನೋಡ್ ಬನ್ನಿ ಇನ್ನೊಂದು ಅಲ್ಲ ಬೇಕು. ತಿಳ್ಕೊಂಡಿದ್ದೀನಿ ಅದು ಮಾಡೋದಷ್ಟ. ಸ್ನೇಹಿತರೆ, ನಮ್ಮ ವಿಶ್ ಮಾಡ್ರು ಮುಂಜಾನೆಯಿಂದ ಹಿಡಿದು ಈಗ ಇಬ್ಬರು ಅವ್ರಿಗೆ ನಾನು ನನಗೆ ಅವ್ರು ವಿಶ್ ಮಾಡಿದ್ದೆ ಈಗ ಮತ್ತೆ ಅಲ್ಲ, ಯಾಕಂದ್ರೆ ಆರಾಮಿಲ್ರಿ ನಂಗೆ ಫುಲ್ ಇದೆ ನೆಗಡಿ ಎಲ್ಲ. ಬೆಳಗಿನ ಒಂಚೂರು ಮನಸ ಇಲ್ಲ ಏನು ಮಾಡೋಕ್ಕನ, ಹಾಗಾಗಿ ಎಲ್ಲ ಲೇಟಾಗಿ ಮಾಡ್ಕೊತೀವಿ. ರೀ ಬರ್ರಿ. ನೋಡ್ರಿ ನೋಡ್ರಿ ಹಿರಣ್ಣಿಗೆ ಬಂದ್ವಿ, ದರ್ಶನ ಎಲ್ಲ ಆಯಿತು, ಗದ್ದಲ ಇಲ್ಲ, ಮೊನ್ನೆಲ್ಲ ಜಾತ್ರೆ ಫುಲ್ ಗದ್ದಲ ಇತ್ತು, ಇಂಟರ್ನ್ಯಾಷನಲ್ ಗದ್ದಲ ಇಲ್ಲ. ಜಾತ್ರೆಗೆ ಬರೋಕೆ ಆಗದೆ ಇರೋರು ಆಲ್ಮೋಸ್ಟ್ ಇವತ್ತು ಬರ್ತಾರಿಲ್ರಿ, ಸಂಡೆ ಎಲ್ಲ ಬಂದಾರ. ಸಂಡೇ ಅಂತೂ ಪ್ರತಿ ಸಂಡೆಗಿತ್ತು ಗದ್ದಲ ಐತಿ, ಇನ್ನೇನು ಚೆನ್ನಾಗಿಲ್ಲ. ನಾವು ಎಲ್ಲ ಮುಗಿತು, ದರ್ಶನ ಇಷ್ಟ ಆಗಿ ಹೊಂಟಿವಿ. ಬನ್ರಿ ದಾರ ಕಟ್ತಾರ. ದಾರ ಕಟ್ಲಿಕ್ಕಂದ ಹಗ್ಗ ಕಟ್ಟಿ ಹೇಳ್ಕೊಂಡು ಹೋಗ್ತಾರ. ಇವರು ನನ್ನ ಪ್ರಶ್ನೆ ಕೇಳತ್ತಿದ್ದರು ತೇರು ಹೆಂಗೆ ಹೋಗ್ತಾವ ಅಂತೇಳಿ. ಈಗ ಅವರ ಮತ್ತು ಆ್ಯಕ್ಷನ್ ಮಾಡತ್ತಾರ ನನಗೆ. ತೇರಿಗೆ ಹಗ್ಗ ಕಟ್ಟಿರ್ತಾರೆ, ದೊಡ್ಡ ದೊಡ್ಡ ಹಗ್ಗ ಕಟ್ಟಿ ಭಾಳ ಜನ ಸೇರಿ ಜಗ್ತಾರ, ತೇರು ಮುಂದೆ ಹೋಗ್ತೈತೆ ಅವಾಗ ಜಿ. ಹಾಂ ಗೊತ್ತಾಯ್ತಾ? ಕುರಿಕಾಯ ನಿಂತಿಲ್ಲ ಮಗ ನಡಿ. ಗೊತ್ತಾಗಲಿಲ್ಲ, ನಾಟಕ ಮಾಡಬೇಡ. ಬಾ ಹೇಳಿ ಮಮ್ಮಿ, ಹೋಗೋಣ ಗಾಡಿ ಹೊಡಿ. ಹಾಂ ಹೊಡ್ಕೊಂಡು ಹಂಗೆ ರೀ. ಹಾಂ ಗಾಡಿ ಹೊಡೆದೇ ಬಿಟ್ಲು, ಜಾಗೇನಿಲ್ಲ ಅಂತ ಚಾಯ್ ತಂದು ಬಂದ್ರಿ. ಯಾಕಂದ್ರೆ ಇವತ್ತು ಫೋಟೋ ಶೂಟು ವಿಡಿಯೋ ಮಾಡೋದು ಆಗಿಬಿಡುತ್ತೆ, ತಡ ಆಗಿಬಿಡುತ್ತೆ. ದಿನ ಮನೆಯಾಗ ಉಣ್ಣೋದೈತೆ ಐತೆ. ಹಾಂ ಹಾಂ ಇಂದು ದೇವಸ್ಥಾನಕ್ಕೆ ಹೋಗಿ ಹೋಟೆಲಿಗೆ ಬಂದ್ವಿತ್ತು. ನಾ ಸ್ಕೂಲ್ ಹೆಂಗೆ ಓದ್ತಿದ್ವಿ. ಇವರು ಹಾಂ ನೂಡಲ್ಸ್ ಹಾಕ್ತಾರೆ. ಇವರಿಗೆ ತುಂಬ ಹಸಿವಾಗಿದ್ದರಿಂದ ನಾವು ಮನೆಗೆ ಹೋಗಲಿಲ್ಲ. ನಾವು ಈಗ ಹೋಟೆಲ್ಗೆ ಬಂದೆವು. ಬಿಸಿ ಬಿಸಿ ನೂಡಲ್ಸನ್ನು ತಿಂತಾ ಇದ್ದಾರೆ ನನ್ನ ಮಕ್ಕಳು. ಇದು ಬೇರೆ ಭಾಷೆ ರೀ, ತಪ್ಪಡ ಭಾಷೆ. ಅವರೆಲ್ಲ ಬಿಸ್ನೆಸ್ ಮನೆ ಇರ್ತಾರೆ ರೀ, ಹೌದಿಲ್ಲ? ಹಾಂ ಅದು ಫಂಡ್ ನೋಡಿ ಹೆಂಗೆ ತಿಟ್ಟು ಗೊತ್ತೈತಿ. ಗಪ್ಪಂಡು ಹೋಲ್ಸ್ ಮಾಡ್ಬಿಡತ್ತ ಅಂತ ನಾನು ಇಲ್ಲ ಕಲ್ಲಾಡಿಲ್ಲ ಅದೇನು ಕುಡಿಯೋದಲ್ಲ ಮಂಗಿನ ಮಗನ. ಸಂಜೆ 6 ಗಂಟೆ ಆಯ್ತು. 5 ಗಂಟೆಗೆ ಬಂದು ಕೆಲಸ ಒಂದು 8 ರೀಲ್ ಮಾಡಿದ್ವಿ. ರೀಲ್ಸ್ ಮಾಡಿ ಸ್ಟಾಕ್ ಇಟ್ಕೋದಾಡ್ರು, ಯಾವಾಗ ಹಾಕ್ತಾಳೋ ಯಾವಾಗ ಬಿಡ್ತಾಳೋ ಗೊತ್ತಿಲ್ಲ. ಆದರೂ ನಮ್ಗೆ ಆ್ಯಕ್ಟಿಂಗ್ ಬರೋಂಗಿಲ್ಲ. ಅದ್ರಾಗ ಸ್ವಲ್ಪ ಏನೇನು ಟೇಕ್ ತೊಗೊಂಡು ಒಂದು 4-5 ರೀಲ್ಸ್ ಮಾಡಿದ್ರಿ. ಇಷ್ಟೊತ್ತನ ಗುದ್ದಾಡಿ ನನಗೆ ಹಾಡು ಇಷ್ಟ ಆಗಿದೆ, ಆಕೆಗೆ ಇಷ್ಟ ಆಗಿಲ್ಲ, ಆಕೆಗೆ ಹಾಡು ಇಷ್ಟ ಆಗಿದೆ, ನನಗೆ ಇಷ್ಟ ಆಗಂಗಿಲ್ಲ, ಇಬ್ಬರಿಗೆ ಇಷ್ಟ ಆದ್ರೆ ನೆಟ್ವರ್ಕ್ ಬರೋಂಗಿಲ್ಲ. ಎಲ್ಲ ಸರಿ ಇದೆ ಅಂದಾಗ ಮೊಬೈಲ್ ಚಾರ್ಜ್ ಇರೋಂಗಿಲ್ಲ, ಮೊಬೈಲ್ ಚಾರ್ಜ್ ಐತೆ ಅಂದಾಗ ಮಕ್ಕಳು ಸರಿ ಇರೋಂಗಿಲ್ಲ. ಏನಾದ್ರು ಕಿರಿಕಿರಿ. ಇಷ್ಟು ಒತ್ತಡದೊಳಗೆ ನಾವು
ಅವನೇ ಯಾರು ಮಾಡಂತಾರ ಅನ್ನಕ್ಕೆ ಹೋಗ್ಬೇಡ್ರಿ, ನಮ್ಮ ಖುಷಿ ನಾವು ಮಾಡ್ಕೊಂತಿರ್ತೀವಿ. ಹಿಂಗೆಲ್ಲ ಆದ್ರಿ ಕಸ ಹೊಡೆ ದೀಪ ಹಚ್ಚಿ ಏನಿಸ್ತದೆ ಇನ್ನೇನು ಮೈನಸ್ ಇನ್ನೇನು ಬಾಕಿ ಉಳಿಯುತ್ತೆ. ಏನು ಮಾಡ್ತೀವಿ ಏನಿಲ್ರಿ, ವಿಶ್ ಮಾಡಿದ್ರು ದೇವಸ್ಥಾನಕ್ಕೆ ಹೋಗಿ ಪಾರ್ಟಿ ಮಾಡಿದ್ವಿ ಬರ್ರಿ. ಈ ಪಾರ್ಟಿ ಅಂತ ಆತ್ರಿ ಇಷ್ಟಂತ ಆತು, ಯಾಕಂದ್ರೆ ನಾವು ಪ್ರತಿ ವರ್ಷ ಹಿಂಗೆ ರಾತ್ರಿ ಏನಾದರೂ ಊಟ ತಿಂದು ಬರ್ತಿದ್ರು, ರಾತ್ರಿ ಊಟ ಸ್ಪೆಷಲ್ ಆಗಿ. ಆದರೆ ಈ ಚಳಿಗಾಲ ಎಲ್ಲರೂ ಮತ್ತೆ ಇವ್ರನ್ನ ಕರ್ಕೊಂಡು ಹೋಗೋದು ಕಷ್ಟ ರಾತ್ರಿ, ಹಾಗಂತ ಪ್ರತಿ ವರ್ಷ ಚಳಿಗಾಲದಾಗ ಬರೋದಿಲ್ಪ. ಚಳಿಗಾಲದಾಗ ಬರೋದು ಮತ್ತೆ ರಾತ್ರಿನ ಹೋಗಿರ್ತಿದ್ವು. ಆದರೂ ಅದಕ್ಕೆ ಈ ಸರಿ ಇವರಿಬ್ರು ಪೇಷಂಟ ನನಗೂ ನೆಗಡಿನ ಐತ್ರಿ, ಸಂಜೆ ಹೋಗೋ ರಾತ್ರಿ ಹೋದ್ ಬೇಡ ಅಂತೇಳಿ ಅಲ್ಲೇ ಊಟ ಮುಗಿಸ್ಕೊಂಡು ಬಂದೀವಿ. ಈಗ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಏನು ಮಾಡೋದೈತಿ ಗೊತ್ತಿಲ್ಲ ಮತ್ತೆ ಸೆಲೆಬ್ರೇಷನ್ ಮುಂದೆ ಹೋಗ್ತೀವಿ. ಏನಿಲ್ಲ ರೀ, ಒಂದು ಸಿಂಪಲ್ ಒಂದು ಕೇಕ್ ಕಟ್ ಮಾಡ್ತೀವಿ ಅಷ್ಟೇ. ಈಗ ಕೆಲಸ ಮಾಡ್ತೀನಿ ಫಸ್ಟಿಂದ ಚೇಂಜ್ ಮಳೆ ಇರಲಿಲ್ಲ ಇದ್ರ ಮೇಲೆ ನಿನ್ನ ಇಷ್ಟ. ಈಗ ನೋಡ್ರಿ ಬೇಕ್ರಿಗೆ ನಾನು ಕೇಕ್ ಆರ್ಡರ್ ಕೊಡಕ್ಕೆ ಬಂದಿದ್ನಿ. ಹಂಗೆ ಶಿಲ್ಪ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ನಲ್ಲ ನಿನ್ನೆ, ಅದನ್ನು ಪ್ಯಾಕಿಂಗ್ ಮಾಡ್ಸಕ್ಕೆ ಬಂದಿದ್ದರು. ಪ್ಯಾಕಿಂಗ್ ಮಾಡ್ಸಕ್ಕೆ ಬಂದಿಲ್ಲ ಈಗ ಮನೆ ಒಂದು ಬಾಕ್ಸ್ ಒಳಗೆ ಹಾಕಿ ಪ್ಯಾಕಿಂಗ್ ಮಾಡ್ಕೊಂಡು ಗಿಫ್ಟ್ ಸೆಂಟ್ರ್ ಅಂಗಡಿಗೆ ಬಂದೀನಿ. ಇದನ್ನು ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಚಂದಾಸ್ ಮಾಡ್ಕೊಂಡು ಹೋಗ್ಬೇಕು. ಚೀಲಿಲ್ಲ. ಈಗ ನೋಡ್ರಿ ಕೇಕ್ ತೊಗೊಂಡ್ವಿ, ಅಣ್ಣಾರು ಕೇಕ್ ಆಯರ್ ಮಾಡ್ಯಾರ ನಮ್ಗೆ. ಥ್ಯಾಂಕ್ ಯು. ಡೋರಿ ಆಯ್ತು ಬಂದು ಮನೆಗೆ. ನಮ್ಮ ಮೇಡಮ್ ಅವ್ರು ರೆಡಿ ಆಗ್ತಿದ್ರು, ಕೇಕ್ ತತ್ತೀನಿ ರೆಡಿ ಆಗಂತ ಹೇಳಿದ್ನಿ. ಅವರು ಒಂದು 8 ಗಂಟೆಯಿಂದ ರೆಡಿ ಆಗತ್ತಾರಂತ, 8:30 ರೆಡಿ ಆಗ್ಯಾರ ಆಲ್ಮೋಸ್ಟ್. ಏನು ಮಾಡತ್ರಿ ಪಾತನು ಆ್ಯನಿವರ್ಸರಿ ಮಾಡತ್ತಾರೆ ಅವ್ರ ಪಾಪ ಮಮ್ಮಿದೆ. ನಮ್ಮ ಮನೆ ತವ್ರು ಏನೇನೋ ಕೆಲಸ ಮಾಡತ್ತಾರು. ಹಾಗೆ ಈ ಕಡೆ ಮೇಡಮ್ ರೆಡಿ ಆಗತ್ತಾರೆ. ತಿರುಗ್ರಿ ಮೇಡಮರ. ಹೋ ವಾವ್ ಸೂಪರ್. ವಾಟ್ ಯಾರಿದೆ? ಮಧ್ಯಾಹ್ನ ಒಂಥರ ಬೇರೆ ಆಗಿದ್ದು, ಈಗ ಒಂಥರ ಬೇರೆ ಆಗಿದ್ದೆ. ಇಷ್ಟು ಸೀರೆದು ಈಗ ಆಲ್ರೆಡಿ ಟ್ರಿಜರ್ ಫುಲ್ ಆಗೈತೆ ರೀ. ಇದೊಂದು ಸೀರೆ ತುಂಬಿಸ್ಬಿಡ ಫುಲ್. ಇದು ಎಲ್ಲರೂ ಟ್ರೆಂಡಿಂಗ್ ಕಲರ್ ಇದು. ನಾನು ಸೀರೆ ಮರಕ್ಕೆ ಒಂದು ಸೀರೆ ತಗೊಂಡಿದ್ದೆ ಈ ಕಲರ್. ಹಂಗಂದ ಈಗ 5 ಸೀರೆ ಆಗ್ಯಾವ್ರಿ. ಮೈಸೂರು ಒಳಗೆ 6 ಸೀರೆ ತೊಗೊಂಡು ಇಟ್ಟಾಳ. ಅದನ್ನ ಯಾವಾಗ ಉಡ್ತಾಳೋ ಯಾವಾಗ ಮಾಡ್ತಾಳೋ ಗೊತ್ತಿಲ್ಲ. ಏನಿಲ್ಲ, ಸ್ವಲ್ಪ ಅಡ್ವಾನ್ಸ್ ಆಗಿ ಬೇಗ ತಗೊಂಡಿದ್ರೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೋದಿತ್ತು, ಬೇಗ ತಗೊಳ್ಳಿಲ್ಲ ನಾನು. ಹಾಗಾಗಿ ಇವತ್ತು ಫಸ್ಟ್ ವೇರ್ ಮಾಡಿ ಈತ ಜೊತೆ ಹಂಗೆ ಸುಮ್ಮನೆ ಬ್ಲೌಸ್ ಹೊಲಿಸಿ ನೆಕ್ಸ್ಟ್ ಹಬ್ಬ ಬರ್ತಲ್ರಿ ಸಂಕ್ರಾಂತಿ ಹೊಳಿದ್ನ ಹಾಕೊಂಡ್ಬಿಡ್ತೀನಿ ಅವತ್ತು ಬ್ಲೌಸ್ ಹೊಲಿಸಿ. ಈಗ ಆ್ಯನಿವರ್ಸರಿಗೆ ಓಪನಿಂಗ್ ಮಾಡೇನ್ರಿ. ಲೋಟಸ್ ಬಾರ್ಡರ್ ಸೀರೆ ಸ್ಟಾಕ್ ಬೇಜಾನ್ ಐತ್ರಿ. ಕಲರ್ಸ್ ಐತಿ. ಕಲರ್ಸ್ ರಾಯಲ್ ಬ್ಲೂ, ರಾಣಿ ಪಿಂಕ್, ಕಾಫಿ ಬ್ರೌನ್, ಇದು ಮೆರೂನ್ ಕಲರ್, 4 ಕಲರ್ ಐತಿ ಇದ್ರೊಳಗೆ. ಸಕ್ಕತ್ತೈತಿ ಕ್ವಾಲಿಟಿ ಮಾತ್ರ ನೋಡ್ತಿರ್ಬೋದು. ಇದು ನೋಡ್ರಿ ಸೆರಗು, ನೋಡ್ರಿ ಸೆರಗು ಎಷ್ಟು ಗ್ರ್ಯಾಂಡ್ ಐತಿ, ಮಸ್ತ್ ಸೆರಗು ಐತ್ರಿ ಇದಕ್ಕೆ. ಏನು ಬಂಗಾರ ಹಾಕ್ಯಾರ ಸೆರಗು? ಬಂಗಾರ ಹಾಕ್ಯಾರ, ಬಂಗಾರ ಜರಿ ಐತಿ. ಅಲ್ಲೇ ಇಲ್ಲಿ ತರಬೇಡ ಕೇಕ್ ಅಲ್ಲೇ ಡೆಕೋರೇಷನ್ ಮಾಡ. ಇದಕ್ಕೆ ಸೇಮ್ ಟು ಸೇಮ್ ರನ್ನಿಂಗ್ ಬ್ಲೌಸ್ ಬಂದೈತಿ. ಅದನ್ನ ಸ್ಟಿಚ್ ಮಾಡಿಸೋದು ಸಕ್ಕತ್ತಾಗತ್ತೆ. ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ರಿ ಇಲ್ಲಿವರೆಗೂ. ಏನು ರೇಟ್ ರೀ ಮೇಡಮ್ ಇದು ಜಾಸ್ತಿ ಇಲ್ರಿ ರೇಟ್. ನಿಮ್ಗೆಲ್ಲ ಖುಷಿ ಆಗತ್ತೆ. ಬೇಕಂದ್ರೆ ಬಂದು ಕಾಂಟ್ಯಾಕ್ಟ್ ಮಾಡ್ರಿ, ನಂಬರ್ ಕೊಡ್ತೀನಿ. ವಾಟ್ಸಪ್ ಮಾಡ್ರಿ ಡೈರೆಕ್ಟ್. ಇವ್ರ ಪದ್ಧತಿ ಐತಿ ರೀ, ಗಂಡನ ಹೆಸರು ಮತ್ತು ಸೀರೆ ರೇಟ್ ಅಂತ ಹೇಳಂಗಿಲ್ಲ ಅಂತ ಇವರು. ಅವ್ರಿಗೆ ಬಂದು ವಾಟ್ಸಪ್ನಾಗ ಮಾಡಿದಾಗ ಮಾತ್ರ ಹೇಳ್ತಾರಂತ. ಅದು ನಾ ಆಟಕ್ಕಿಲ್ಲ, ಅದಕ್ಕೆ ನಿಮ್ಮ ಇಷ್ಟ. ನಿಮ್ಗೆ ಇಷ್ಟ ಇಂಟ್ರೆಸ್ಟ್ ಇದ್ರೆ ಸೀರೆ ಇಷ್ಟ ಆತಂತಂದ್ರೆ ಇವ್ರಿಗೆ ವಾಟ್ಸಪ್ಪಲ್ಲಿ ನಂಬರ್ ಹಾಕಿರ್ತಾರೆ. ಆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿರಿ, ರೇಟ್ ಹೇಳ್ತಾರು. ಅವರು ಮಕ ನೋಡಿ ಒಬ್ರಿಗೆ ಒಂದು ರೇಟ್ ಕೊಡ್ತಾರೆ. ಯಾಕೆ ಶಿಲ್ಪ? ಇಲ್ರಿ, ಮತ್ತು ಹಂಗಿದ್ರೆ ಹೇಳ್ಬಿಡ್ಬೇಕು ರೇಟ್. ಮತ್ತು ಅವ್ರ ನಂಬರ್ ಸೇವ್ ಮಾಡ್ಕೊಂಡು ಅಷ್ಟು ಕಷ್ಟ ಯಾಕೆ ಕೊಡ್ಬೇಕು? ಜಾಸ್ತಿ ಇದು ಮಾಡ್ತಾರ, ಎಲ್ಲರೂ ಒಂದೇ ತರ ಹಂಗಾಗಿ ಇದು ಮಾಡಲ್ಲ ಅಷ್ಟ. ಸೀರೆ ಮಾರೋರು ಅವ್ರು ಅಷ್ಟು ಕೊಡ್ತಾರಲ್ರಿ, ನೀವು ಇಷ್ಟು ಕೊಡ್ತಾರಲ್ರಿ ಅಂತಾರ ಅಂತ ಹೇಳಿ ಅಲ್ಲೇ ಇದು ಮಾಡ್ತಾರ. ಡಿಸ್ಕಷನ್ ಮಾಡಕತ್ತಾರ ಕಮೆಂಟ್ ಬಾಕ್ಸ್ನಾಗ. ಆ ಕಾರಣಕ್ಕಷ್ಟೇ ಹೇಳೋದಿಲ್ಲ, ಮತ್ತೇನಿಲ್ಲ. ಓಕೆ, ಆಲ್ ರೈಟ್. ಈ ರೀತಿ ಐತಿ ಲೋಟಸ್ ಬಾರ್ಡರ್. ನಮ್ದು ಲಾಗ್ ಲೆಂದಿ ಆಗ್ತೈತ್ರಿ ಇವತ್ತು. ಇರ್ಲಿ ಬಿಡ್ರಿ, ಏನಾಗ ಚೆನ್ನಾಗೈತಿಲ್ಲ ಸೀರೆ ಮಾತ್ರ. ಸೂಪರ್ ಆಗೈತ್ರಿ ಸೀರೆ. ಚೆನ್ನಾಗಿದೆ, ನೀ ಚಂದಿಲ್ಲ. ಹೌದಾ? ಹೌದಿಲ್ಲ ಮನ? ಮಕ್ಳು ಹೇಳ್ತಾರೆ ನಾ ಚಂದದೇನೇ ಇಲ್ಲ ಅಂತ. ತನ್ನ ಮಮ್ಮಿ ಥ್ಯಾಂಕ್ ಯು ಬಂಗಾರಿ ವಿಶ್ ಮಾಡಿದ್ರು ಒಂದು ಸಣ್ಣ ಮಗ. ಇದು ಏನ ಹೇಳ್ತಿದ್ದೆ ನಾನು ನಿಮ್ಗೆ. ಸಾರಿ ಬಗ್ಗೆ ಹೇಳ್ತೀರಿ, ಮತ್ತೇನು ಹೇಳ್ತೀರಿ? ಅಷ್ಟೇ ರೀ, ಸಕ್ಕತ್ತೈತಿ ಕ್ವಾಲಿಟಿ ಮಾತ್ರ ಪ್ರೀಮಿಯಂ ಐತಿ. ನೋಡ್ತಿರ್ಬೋದು ನೀವು ಹೆಂಗೈತಿ ಬಟ್ಟೆ ಅಂತೇಳಿ. ನಾನು ಸಿಂಗಲ್ ಪಿನ್ ಅಷ್ಟ ಮಾಡ್ಕೊಂಡೇನ್ರಿ. ಮುಂಜಾನೆ ಪಾತ್ಲ ಉಟ್ಕೊಂಡಾಡ್ರಿ, ಈಗ ರೇಷ್ಮೆ ಸೀರೆ ಉಟ್ಕೊಂಡಾಡವ್.
ಸೀರೆ ಮರಾಗ್ತಾವ ಸೀರೆ ಎಲ್ಲ ಹಾಕಿವ ನಮ್ಗಂತೂ ಏನು ತರೋಕ್ಕಾಗಲಿಲ್ಲ ಭಾಳ ಬಡ್ತಾನ ಬಂದೈತಿ ನೋಡೋಣ ಏನಾಗತ್ತೆ ಬಟ್ ನಾವು ಇದು ಮಾಡ್ಬೇಕು ಕೇಕ್ ಕಟಿಂಗ್ ಮಾಡೋಣ ಬರ್ರಿ ಮತ್ತೆ ರಾಜು ಸೀರಿಯಲ್ ಯಾಕೆ ಹಂಗಾಗಿಲ್ಲ ಅಷ್ಟು ದಪ್ಪ ಹಾಂ ರಾಯಲ್ ಬಿಸ್ರಿ ನಂಗೆ ಸೆಟ್ ನೋಡಿರಿ ಕೇಕ್ ಅಂದ್ರೆ ರೆಡಿ ಆಯ್ತು ಮೇಡಮ್ ಅವ್ರು ಬಂದು ಕುಂತಾರ ಕಾರ್ಯಕ್ರಮಕ್ಕೆ ಚಲೋ ಮಾಡೋಣ್ರಿ ಬಟ್ ಸ್ವಲ್ಪ ರೋಸ್ ಗೀಸ್ ಹರಿದು ಹಾಕಿ ಡೆಕೋರೇಷನ್ ಮಾಡಿದ್ವಿ ರೀ ಈಗ ಕೇಕ್ ಕಟ್ ಮಾಡುವ ಸಮಯ ರೆಡಿ ತಾನು ರೆಡಿ 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 ಚಪಾಡಿದ ನಾವು ಚಪಾಡ ಒಂದು ಎರಡು ಮೂರು ನಾಲ್ಕು ಮಂದಿ ಐದು ಬೆಳ್ಳಿ ಮುತ್ತ ಬೆಳ್ಳಿ ಬಂಗಾರ ಎಲ್ಲ ಗೊತ್ತ ಹಂಗೆ ನಿಮ್ಗೆ ಚಲ್ಕೋಬೇಡ್ರಿ ನಿಮ್ದೇ ಅನಿವರ್ಸರಿ ಅಲ್ಲ ನೀವು ಅಂಟಬೇಡಿ ನಾವ್ ಅಂದೆ ಪಪ್ಪಾಗ ಅನ್ಬೋದು ನಾನು ಪಪ್ಪ ನನಗೂ ಅನ್ಬೋದು ವಾಪಸ್ಸು ಎಲ್ಲಿ ಇದೆ ನೀಲೆ ಥ್ಯಾಂಕ್ ಯು ಕಂದ ಹ್ಯಾಪಿ ಆನಿವರ್ಸರಿ ಮಮ್ಮಿ ಥ್ಯಾಂಕ್ ಯು ಹ್ಯಾಪಿ ಆನಿವರ್ಸರಿ ಪಪ್ಪ ಥ್ಯಾಂಕ್ ಯು ಮಗರ ನೋಡ್ರಿ ನನ್ನ ಮಗ 8 ವರ್ಷದ ಮಗ ಅದನು ಅಯ್ಯೋ ಚಲೋ ಬರ್ದಲ್ಲ ಪೇಪರ್ ರೀ ಹ್ಯಾಪಿ ಅನಿಸ್ತದೆ ಮೈ ಡ್ಯಾಡ್ ಇದು ಮೈ ಡಿಯರ್ ಮಾಮ್ ನೋಡ್ರಿ ಮುಂಜಾನೆಗ ನಾವ್ ಇದ್ದಾಗ ಇದನ್ನ ಡೋರ್ ಹಾಕೊಂಡ್ರಿ ರೂಮ್ದಾಗ ನಿಮ್ಗೇನೆ ಏನಂತ ಸರ್ಪ್ರೈಸ್ ಕೊಡ್ಬೇಕಂತೇಳಿ ನೋಡ್ರಿ ಅದು ಸುತ್ತಿ ಗಮಟೆ ಬಚ್ಚನ್ರಿ ಅದಕ್ಕೆ ಬರ್ದ ಬೇರೆ ಪೇಪರ್ ಮೇಲೆ ಗಮ್ ಮಾಡ್ಸೇನ ಅದಕ್ಕೆ ಇಂದ್ರೊಳಗೆ ಭಾಳ ಶಾನೆ ರೀ ಅವ ಓ ಬೋಮಿಟ ಚಲ್ ಕೊಟ್ಟೇನ್ರಿ ನನ್ನ ಮಗ ಸೂಪರ್ ನೋಡ್ರಿ ಈ ವಯಸ್ಸಿನ ನಮಗಂತೂ ಏನು ನೆಟ್ಟಾಗ ಪೆನ್ ಹಿಡಾಕ್ ಬರ್ತಿದ್ದಿಲ್ಲ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಂದ ಈ ವರ್ಷ ಏನಂದ್ರೆ ನಾನು ಯಾರಿಗೂ ಹೇಳಿಲ್ಲ ಬರೋರ್ನು ಕೂಡ ಕರೆದಿಲ್ಲ ಬೋರ್ಮಿಟನಲ್ಲ ಬೋವಿಟ ಅಂತ ಕಂಪನಿ ಸೂಪರ್ ಮಗನೇ ಕಳಿಸ್ಕೊಂಡು ತಗೊಂಬಂದ చూసి ఓకే గుండెలే థ్యాంక్ యూ బంగారి చూడుತೀನಿ ಥ್ಯಾಂಕ್ ಯು ನಾವೆಲ್ಲ ನಮ್ಮ ಅಪ್ಪ ನಮ್ಮ ಮುಂದೆ ಆನಿವರ್ಸರಿ ಅಂದ್ರೆ ಕೂಡ ಗೊತ್ತಿಲ್ಲ ನಮ್ಗೆ ಈಗಿಂದ ಹೆಂಗೆ ಇರ್ತೈತಿ ಈಗಿನ ದಿನ ಮಾಡ್ಕೊಂಡು ಹೋಗ್ಬೇಕು ನಿನ್ನೆ ಏನೋ ಮಾಡಕ್ ಹೋಗಿದ್ರಿ ಇವ್ನ್ ಬಂದ್ ಅದನ್ನ ಸೀಕ್ರೆಟ್ ಹೊಡ್ಬಿಡ್ತಾನ ಒಟ್ಟಿಗೆ ನಂಬಿ ಇವ್ನ ಮುಂದೆ ಎಲ್ಲ ಹೇಳ್ತಾನ ಅದು ಇಟ್ಕೊಳಲ್ರಿ ಅದಂತ ನನಗೆ ಹೇಳ್ಬಿಡ್ತಾನ ಅವ್ನಿಗೆ ಅಷ್ಟ ಬೇಕಾಗಿರ್ತೈತಿ ಜಗಳ ಬಂದ್ಬಿಡ್ತೈತೆ ಅವ್ನಿಗೆ ನಾ ಏನ್ ಸರ್ಪ್ರೈಸ್ ಮಾಡಕ್ಕೂ ಬಿಡಲ್ಲವ ಎಲ್ಲ ಹೇಳ್ಬಿಡ್ತಾನಂತೆ ಜಗ್ಗಳ್ತಾನ್ರಿ ಇವ್ನ ಸಲುವಾಗಿ ನಿನ್ ಗ್ರೀಟಿಂಗ್ ಮಾಡಕ್ ಹೊಂಟಿದ್ದ ಅವಾಗ ಇದು ಸಾಫ್ಟ್ ಐತಿ ಇದು ಹಾರ್ಡ್ ಐತಿ ಮಿಷನ್ ಇಲ್ಲ ಬೈಲಿಲ್ಲ ನೀನು ಹಾರ್ಡ್ ಐತಿ ಅಂತ ನೀನು ಗುಡ್ಡದ್ಯಾ ನೀನು ಹಾರ್ಡ್ ಅದೇ ಗುಡ್ಡಲ್ಲ ನೀನು ರಫ್ ಅಂಡ್ ಟಫ್ ಅಕ್ಕೆ ಒಂದ್ ಸ್ವಲ್ಪ ಸೂಕ್ಷ್ಮ ಈಗ ನೋಡ್ರಿ ನಮ್ಮ ಸರ್ಪ್ರೈಸ್ ಸರ್ಪ್ರೈಸ್ ಇದೇನಂತಂದ್ರೆ ತೋರ್ಸಲ್ಲ ಸ್ಟಿಕರ್ ತೆಗೆದು ಮಮ್ಮಿ ಚಲೋ ಐತಿ ಗೆಸ್ ಮಾಡಿ ಮನೆ ಏನಿರ್ಬೋದು ನೀನು ಹೇಳ್ಸೋಬರ ನಂಗೆ ಗೊತ್ತಿಲ್ಲ ಇದು ಮೋಸ್ಟ್ಲಿ ಇದು ಇರ್ಬೋದು ಅದಿರ್ಬೋದು ಮೋಸ್ಟ್ಲಿ ಇದು ಇರ್ಬೋದು ನಿಮ್ದು ಫೋಟೋ ನನ್ನ ಫೋಟೋ ಹಿಂಗಿರುವಾಗಿರ್ತಲ್ಲ ಮಂಗೆ ಆಗ ಐಫೋನ್ 16 ಆಮೇಲೆ ಪಾಪ ಮಮ್ಮಿಗೆ ಐಫೋನ್ 16 ಕೊಡ್ಸ ಅಂತ ಗಿಫ್ಟ್ ಕತ್ತಿರ್ತಮ್ಮ ಸರಿ ಇನ್ ತರ ಇಲ್ಲಿ ಪ್ಯಾಕ್ ಮಾಡ್ಸಕ್ ಹೋಗಿದ್ದೆ ನಾನು ಅಲ್ಲಿ ಒಬ್ರು ಅಂಗಡಿಗೆ ಆಂಟಿ ಅದ್ರ ಅಕ್ಕಾರ ಬಂದಿದ್ರು ಒಬ್ರು ತೆಗೆದು ಕೂತಿದ್ರಪ್ಪ ಅವರು ನಿಮ್ಮ ವಿಡಿಯೋ ನೋಡಿ ಇಷ್ಟ ನಿಮ್ಮ ವಿಡಿಯೋ ನೋಡ್ತೀನಿ ರೀ ಅಕ್ಕಾರಿಗೆ ಏನ್ರಿ ಆರಾಮದಿನಿ ಏನ್ರಿ ಅಂದ ಚಂದ ಸ್ಟಿಕ್ಕರ್ ರೀ ಒಂದು ಸ್ಟಿಕ್ಕರ್ ತೊಗೊಂಬಂದಿದ್ನಿ ಅದನ್ನು ತೊಗೊಂಡು ನಂಗೆ ಲೈಕ್ ಆತ ಕುಂಕುಮ ಹಚ್ಚಿ ಬಂದು ಅದನ್ನು ಹಚ್ಚಿರ ಆತ ಅಂತ ಹೇಳಿ ಓಪನ್ ಮಾಡು
ಗೆಸ್ ಮಾಡಿ ಏನಿರ್ಬೋದು. ಐಡಿ ಒಂಚೂರು ಕನ್ಸ್ಪನ್ಸ್ನಾಗ ಇಲ್ಲ ನಂಗೆ. ಮೂರ್ನಾಲ್ಕು ವರ್ಷ ಬರೀ ಬಂಗಾರ ಕೊಡೋದಾಗಿತ್ರಿ, ಏನು ಬಂಗಾರ ಅಂತ ಕೊಡಾವ ಅಂತ ಇದನ್ನ ಅಲ್ರಿ, ಯಾಕಂದ್ರೆ ಬಂಗಾರ ಭಾಳ ಸಸ್ತ ಆಗ್ಬಿಟ್ಟೈತಿ ಈಗ. ಏನಿರ್ಬೋದು? ಬಳಿಯ ಬಂಗಾರ ಬಳಿ ತರ್ತಾರೆ ಬಂಗಾರ ಚೈನಾ ಇಲ್ಲ ಅಂತ ಹೋಗಿ ಬಂಗಾರ ಚೀನಾ ಚೈನಾ ರೀ ಬೆಳಿ ಚೈನಾ ತಂದರಿ ಮುದ್ದಾಗ್ಯದ ಗೊತ್ತ್ರಿ. ಡಿಸೈನ್ ಹತ್ತರಿಂದ ತೋರಿಸ್ತಾನೆ ನಿಮ್ಗೆ ಆಮೇಲೆ. ಇದನ್ನ ಭಾರಿ ಚಂದ ಅದಾವು, ಸಿಂಪಲ್ ಆಗಿ ದಿನ ಹಾಕೊಳಕ ರಫ್ ಆ್ಯಂಡ್ ಟಫ್ ಅದಾವ್ರಿ, ದಪ್ಪ ಅದಾವು, ಭಾರಿ ಚಂದ ಅದಾವ. ನನ್ನ ತಲೆಗೆ ಈಗಿರೋ ಇಂಥವು ಅದಾವ, ಅದ್ರ ಸ್ವಲ್ಪ ಡಿಸೈನ್ ಚೇಂಜ್ ತೆಳ್ಳಗದಾವ್ರಿ ಅವು. ಇವು ದಪ್ಪ ಅದಾವು. ಕನ್ಸ್ಪನ್ಸ್ನಾಗ ಅನ್ಕೊಂಡಿದ್ದಿಲ್ಲ ನಾನು, ಯಾಕಂದ್ರೆ ನಮ್ಮ ಪರಿಸ್ಥಿತಿ ಈಗ ಭಾಳ ಕಠಿಣ ಐತಿ. ಆರ್ಥಿಕ ಪರಿಸ್ಥಿತಿ ಭಾಳ ಗಂಭೀರ ಐತಿ. ಅಂಥದ್ರೊಳಗೆ ನಾನು ಹೇಳಕತ್ತೀನಲ್ಲ, ರಿಪೀಟ್ ಅನ್ಸ್ಬೋದು ಮಾತು. ಒಂಚೂರು ಅನ್ಕೊಂಡಿದ್ದಿಲ್ಲ, ಸಿಂಪಲ್ ಆಗಿ ಆಟ ವಿಶ್ವ ದೇವಸ್ಥಾನಕ್ಕೆ ಹೋಗಿ ಏನಾರ ತಿನ್ಕೊಂಡು ಒಂದು ಕೇಕ್ ಕಟ್ ಮಾಡ್ತೀವಿ, ಇಷ್ಟ ಯೋಚನೆ ಐತಿದ್ದು ನನಗೆ. ನಮ್ಮ ಯಜಮಾನ್ರು ಯಾಕ್ರಿ ಬೇಡ, ನನಗೆ ಏನೇ ಅಪೇಕ್ಷೆ ಇಟ್ಕೊಂಡಿದ್ದಿಲ್ಲ, ನೀವು ಏನಾದ್ರು ಗಿಫ್ಟ್ ಕೊಡಿಸ್ಬೇಕು ಅನ್ನೋದನ್ನ. ಆಗ ಜಗ್ಗು ತಲೆ ತಿಂತಿದ್ರಿ, ಏನ್ ಕೊಡಿಸ್ತೀರಿ ನಂಗೆ, ಏನ್ ಮಾಡ್ತೀರಿ ನಂಗೆ ಅಂತೇಳಿ. ಅದು ಮನ್ಸಿದ ಯಾಕೆ ಕೇಳಿದ್ದಿಲ್ಲ, ಯಾಕಂದ್ರೆ ಹೆಂಗೈತಿ ನನ್ಗೆ ಗೊತ್ತು ನಮ್ಮ ಮನೆ ಸಿಚುವೇಶನ್. ಈಗ ಬೇಡ ಆಗೈತಿ ಇದು. ಏನಿಲ್ಲ, 3-4 ವರ್ಷ ಇತ್ತು ಅವಾಗೆಲ್ಲ ತಂದು ರೊಕ್ಕ ಇದಕ್ಕೆ ಕೊಡೋರಿ, ಎಣಿಸ್ತಿದ್ದ ಸತಿಗೆ ಅವಳ ಎಣಿಸಿ ಇದು ಮಾಡ್ತಿದ್ಲು. ಆ ಲೆಕ್ಕಕ್ಕೆ ನಮ್ಮ ಬಿಸ್ನೆಸ್ ಇತ್ತು ಅವಾಗೆಲ್ಲ ಹಂಗೆ ಮಾಡಿ. ಈಗ 3 ವರ್ಷ ಆದ್ರಿ ಮನೆ ಬಂದಂಗಿಂದ ಏನು ಪಡಿಸಿಲ್ಲ ಅವಳಿಗೆ. ಆಮೇಲೆ ಬಂದು 1 ರೂಪಾಯಿ ಕೊಟ್ಟಿಲ್ಲ. ಇನ್ನು ಏನಾರು ಹರ್ಕತ್ತಿದ್ದಾಗ ಈ ಕಡೆ ನೆಸ್ಕೊಂಡು ಹೋಗ್ತಿರ್ತೀನಿ. ಹಾಗೆ ವರ್ಷಕ್ಕೆ ಒಂದ್ಸಲ ಹೆಣ್ಮಕ್ಳಿಗೆ ಅದೊಂದು ದಿನ ಸ್ಪೆಷಲ್. ಹೆಣ್ಮಕ್ಳಿಗೆ ಏನೇ ಇರಲಿ, ಬರ್ತಡೇ ಒಂದು ಈ ಆ್ಯನಿವರ್ಸರಿ ಒಂದು ಒಟ್ಟ ಮರಿಬಾರ್ದು ಅವ್ರಿಗೆ. ಯಾಕಂದ್ರೆ ಭಾಳ ಡಿಸಪಾಯಿಂಟ್ ಆಗ್ತಾರೆ. ಆಲ್ರೆಡಿ ಇಂಥ ಹೊರಗಡೆ ರೀಲ್ಸ್ ಒಳಗೆ ನೋಡಿರ್ತೀರಿ ನೀವು, ನಮಗಂತೂ ಪ್ರಾಕ್ಟಿಕಲಿ ಭಾಳ ಆಗೈತಿ. ಹಾಗಾಗಿ ಅದೊಂದೇನೋ ಹೆಣ್ಮಕ್ಳಿಗೆ ಅದೊಂದೇನೋ ಒಂದು ಖುಷಿ. ಗಂಡ ಹೆಂಡರು ಅದ್ರಾಗ ನಮ್ದು ಸ್ಪೆಷಲ್ 10 ವರ್ಷ ಇದೆಯಲ್ರಿ, ಎಷ್ಟು ಚೆನ್ನಾಗಿದ್ದು. ನಾವು ಏನೇನು ಅನ್ಕೊಂಡು ಗಂಡ ಹೆಂಡತಿ ಎಲ್ಲರ ಒಂದು ಕಡೆ ಒಂದು ಆಶ್ರಮಗಳ ಊಟ ಹಾಕ್ಸ್ಬೇಕು, ಏನೇನೇನೋ ಮಾತಾಡ್ಕೊಂಡಿದ್ವಿ ಭಾಳ 10 ವರ್ಷದ ಹಿಂಗೆ ಅಂತೇಳಿ. ಬಟ್ ಈ ವರ್ಷ ನಮಗೆ ಆರ್ಥಿಕ ಪರಿಸ್ಥಿತಿ ಭಾಳ ಗಂಭೀರ ಇರೋದ್ರಿಂದ ಅದನ್ನು ಏನೋ ಸಾಲ ಮಾಡಿ ಹೆಂಗಾರು ಮಾಡಿ ಖುಷಿ ಅದು ಇದ್ದಿದ್ದ ಜೀವನ ಪರ್ಯಂತ ಸಾಲ ಅನ್ನೋದು. ಹಾಗಾಗಿ ಅವ್ರಿಗೊಂದು ನೆನಪು ಉಳಿದೈತಲ್ರಿ ಈ ವರ್ಷ. ಅಂದರೆ ಮೊದಲೆಲ್ಲ 1 ವರ್ಷ ಸಾರಿ ಕೊಡಿಸಿದ್ನಲ್ಲ, ಅವಾಗ ಒಂದು 2 ವರ್ಷ ರೂಪಾಯಿ ಅವಾಗ 5 ವರ್ಷ ಸೀರೆ ಕೊಡ್ಸಿದ್ರು, ಮತ್ತೆ 2 ವರ್ಷ ಗೋಲ್ಡ್ ಚೈನ್ ಕೊಡ್ಸಿದ್ರಿ. ಒಂದು ತೊಲಿದು 2 ಸಲ ಗೋಲ್ಡ್ ಚೈನ್, 2 ಸಲ ಗೋಲ್ಡ್ ಚೈನ್ ಅಲ್ಲ, ಮೂರನೇ ವರ್ಷದ್ದು ಆ್ಯನಿವರ್ಸರಿಗೆ 1 ತೊಲಿ ಚೈನ್ ಕೊಡ್ಸಿದ್ರು ಅವರು, ಒಬ್ಬಳೊಂದು ಗೋಲ್ಡ್ ಚೈನ್. ವಾಪಸ್ಸು ಮತ್ತೆ ಯಾವಾಗ 6ನೇ ವರ್ಷದ ಆ್ಯನಿವರ್ಸರಿಗೆ ಮಂಗಲ ಚೈನ್ ಕೊಟ್ಟಿದ್ರು, ಸೆಕೆಂಡ್ ಟೈಮ್. ಇದು ಬೆಳ್ಳಿ ಫಸ್ಟ್ ಟೈಮ್ ಕೊಡಾತಿದ್ದವ್ರು ನನಗಿದ್ನ. ನಾವು ಬಂಗಾರ ಕೊಡ್ಸಂಗಿದ್ವಿ, ಈಗ ಬೆಳ್ಳಿ ಕೊಡ್ಸಕ್ಕೂ ತಿಪ್ಪರ್ಲಾಗ ಹಾಕಿ ಕೊಡಿಸ್ಬೇಕಾಗೈತಿ. ಒಟ್ಟಲ್ಲಿ ಏನೋ ಮಾಡಿ ಖುಷಿ ಆತ. ಆ ಥರ ಈ ಮನೆ ಓಪನಿಂಗ್ ಇದ್ದಾಗ ಫಸ್ಟ್ ಕಾಲೇಜಿನ ಚೆನ್ನ ಹಾಕಿ ಹೊಸ ಬೇರೆ ಚೆನ್ನ ತೊಗೊಂಡಿದ್ರು. ಭಾಳ ತೆಳು ಇದು ಭಾಳ ಹೊಲ್ಸನ ಆಗಿದ್ರು ಆಲ್ರೆಡಿ ಬೆಳೆ. ಹಾಗಾಗಿ ಹೊಸ ತೊಗೊಂಬಂದೆ. ಇನ್ನೊಂದು ನೆನಪು ಬಿಡ್ತೈತೆ ಅವಳಿಗೆ ಅಂತೇಳಿ ತಿಳಿಸ್ಕೊತೀನಿ ಮತ್ತೆ ಆಮೇಲೆ ಯಾಕಂತೇಳಿ. ನೋಡಿ ಈ ರೀತಿ ಆಗೈತಿ ಡಿಸೈನು, ದಪ್ಪ ಐತ್ರಿ, ಏನು ಕಿರೋ ಇದಿಲ್ಲ, ಬಿಚ್ಚೋ ಚಾನ್ಸಸ್ ಏನಿಲ್ಲ, ಅಷ್ಟು ಗಟ್ಟಿಮುಟ್ಟಿರು. ಬಾಯಲ್ಲಿ ನಿಂಗೆ ಮದುವೆ ಫಸ್ಟಿಗೆ ಕೊಡ್ಸಿದ್ನಲ್ಲಿ ನಿಂಗೆ 15 ತೊಲಿ 12 ತೊಲಿ ಚೈನ ಕೊಡ್ಸಿದ್ನಲ್ಲಿ, ಅವಾಗ 2-3 ಸಾವಿರ ಮುಟ್ಟಿದ್ವು ಅವಾಗ 10 ವರ್ಷದಿಂದ. ಈಗ ಚೈನ್ ಅಗ್ದಿ ತಿಳು ಕೊಳ್ಳಾಗಿಟ್ಟು ಬಂಗಾರ ಚೈನ್ ಆ ಟೈಪ್ ಚೈನ್ ಮತ್ತು ಡಿಸೈನ್ ಅವಕ್ಕ ಒಂದು ತಗ್ಸಿನಪ್ಪ. ನಾ ಗೆಜ್ಜಿ ದಪ್ಪ ಗೆಜ್ಜಿ ಇರ್ತಲ್ಲ ಹಿಂಗೆ ಆಗಿರೋ ಅವು 14 ತೊಲೆ 15 ತೊಲೆ ಇದ್ದಿದ್ದು 20 ಸಾವಿರ 32 ಸಾವಿರ ಮಟ್ಟ ಹೇಳಿದ್ರು ಅವ್ರು. ಅದನ್ನು ಯಪ್ಪ ಅಂತೇಳಿ ಇದು 4 ತೊಲೆ ಅದಾವ, 2 ತೊಲೆ ಇವಕ್ಕೆ ಇಷ್ಟ ಆಯ್ತು ಗಟ್ಟಿಮುಟ್ಟು. ಈಗ ಯಾರು ಅಷ್ಟು ಹೆವಿ ಒಯ್ಯಂಗಿಲ್ಲ ಚೈನ, ಎಲ್ಲ ಫ್ಯಾನ್ಸಿ ಬಂದಾವ ಈಗ ಅಂತ. ಫ್ಯಾನ್ಸಿ ಬಂದವು ಖರೆ, ಹಾಕೊಂಡವ್ರು ಹುಚ್ಚಿದ್ದದು ಚೈನದ್ದು ಹಾಕೋತಾರ ದೊಡ್ಡವ್ರು, ಯಾಕೆ ಹಾಕೊಳ್ಳಲ್ಲ ಇಷ್ಟ. ಅದು ಭಾರಿ ಇತ್ತು, ಭಾಳ ದುಬಾರಿ ಆಗೈತಿ. ಬೆಳ್ಳಿ ಬಂಗಾರ ಭಾಳ ಕೊಂಡಂಗಿಲ್ರಿ ಈಗ. ಥ್ಯಾಂಕ್ಸ್ ಯಜಮಾನ್ರೆ. ವೆಲ್ಕಮ್. ಕರ್ತವ್ಯ ಅದು ನೋಡೋರು ಏನಂತಾರ ಓವರ್ ಆತಂತಾರ, ಹಂಗಂತಾರೆ ಎಲ್ಲರೂ ನಮ್ಮಂಗೆ ಇರಂಗಿಲ್ಲ ಶಿಲ್ಪ. ಅವ್ರವ್ರ ಮನಸ್ಥಿತಿಗೆ ತಕ್ಕಂಗೆ ಹೋಗುತ್ತೆ.
ನಾನು ನಿನ್ನೆ ಲಾಗ ಮಾಡಿದ್ದೆ. ಅದರೊಳಗೆ ನಮ್ಮ ಯಜಮಾನ್ರು ನಾನು ಅಂಗಡಿ ಸೂಟಿ ಮಾಡಲ್ಲ, ಅಂಗಡಿ ಹೋಗ್ತೀನಿ ಅದು ಹಾಗೆಲ್ಲ ಹೇಳಿದರು. ಬೇಜಾರಾಗಿತ್ತು ನನಗೆ ಅಂತ ಎಲ್ಲ ವಿಡಿಯೋ ಮಾಡಿದ್ದೆ. ಖರೆ ಹೇಳ್ತೀನಿ, ಈ ರೀತಿ ಇಷ್ಟು ಸರ್ಪ್ರೈಸ್ ಆಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ. ಭಾಳ ಖುಷಿ ಆಯಿತು ಅನ್ನೋಕ್ಕಿಂತ ಸ್ವಲ್ಪ ನನಗೆ ಒಂಥರ ಗಿಲ್ಟು ಫೀಲ್ ಆಯಿತು. ಏನೋ ಅಂದ್ಕೊಂಡ್ರೆ ನಾವು ಇನ್ನೇನೋ ಯೋಚನೆ ಮಾಡಿರ್ತೀನಿ, ಅವ್ರು ಅದಕ್ಕೂ ಮೀರಿ ಎಲ್ಲೋ ಇರ್ತಾರೆ. ನನ್ನ ಯೋಚನೆಗೂ ನಿಲ್ಕೋದಿಲ್ಲ, ಅವ್ರ ಯೋಚನೆ ಡಿಫ್ರೆಂಟಾಗೇ ಇರ್ತಾವೆ. ಸುಮ್ಮನೆ ನಾನೇ ಏನೋ ತಪ್ಪು ತಿಳ್ಕೊಂಡೆ ಅಂತ ಅನ್ನಿಸ್ತು. ಅಷ್ಟೇ ಖುಷಿ ಆಯ್ತು ಅನ್ನೋಕೆ, ಖುಷಿ ಪಡೋಕ್ಕಿಂತ ಹೆಚ್ಚಿಗೆ ನನಗೆ, ಯಾಕಂದರೆ ನಾನು ಯಾವುದೇ ಅಪೇಕ್ಷೆ ಇಟ್ಕೊಂಡಿದ್ದಿಲ್ಲ. ಅವರು ಗಿಫ್ಟ್ ಕೊಡಬೇಕು ನನಗೆ, ಆ ಥರ ಯಾವುದನ್ನು ಇಷ್ಟಪಡಲ್ಲ, ಯಾವಾಗೂ ಕೇಳೋದೇ ಇಲ್ಲ ಅವ್ರ ಹತ್ರ. ಮಾತಿಗೆ 100 ಸರಿ ಅಂದಿರ್ತೀನಿ, ಇನ್ನೂ 1 ತಿಂಗಳು ಮುಂಚಿದ್ದಾಗ ಅಂದಿರ್ತೀನಿ, ಆ್ಯನಿವರ್ಸರಿಗೆ ಹೆಂಗೆ ಕೊಡಿಸ್ತೀರಿ ಅಂತೇಳಿ. ಆಗ ಸುಮ್ಮನೆ ತಮಾಷೆಗೆ ಹಿಂಗೆ ಅಂತ ಕೇಳ್ತಿರ್ತೀನಿ ಹೊರತು ಯಾವತ್ತೂ ಏನೂ ಕೇಳಿಲ್ಲ ಅವ್ರ ಹತ್ರ, ನಾನು ಇಂಥದ್ದು ಕೊಡಿಸ್ರಿ ನನಗೆ ಅಂತೇಳಿ. ಪ್ರತಿ ವರ್ಷವೂ ಅವರೇ ತಮಗೇನು ಇಷ್ಟ ಆಗುತ್ತೋ ಅದು ತಂದು ಕೊಡಿಸೋರು. ಆದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ನಾನು ಯಾಕಂದ್ರೆ ನಮ್ಮ ಮನೆಯೊಳಗೆ ಖರ್ಚುಗಳೇ ಅಷ್ಟು ಬಂದುಬಿಟ್ಟವು, ಪದೇ ಹಾಸ್ಪಿಟಲು ಅದು ಇದು ಅಂತೇಳಿ ಖರ್ಚು ಜಾಸ್ತಿನೇ ಇದು ನಮಗೆ. ಹಾಗಾಗಿ ಇನ್ನೂ ಇರಲಿಲ್ಲ, ಸಿಂಪಲ್ ಒಳಗೆ ಇನ್ನೂ ಸಿಂಪಲ್ ಮಾಡ್ಕೊಂಡ್ರೆ ಆಯ್ತಂತೆ ಅಷ್ಟೇ ಅಪೇಕ್ಷೆ ಇಟ್ಕೊಂಡಿದ್ದೆ. ಬಟ್ ಅದೆಲ್ಲನೂ ಸುಳ್ಳು ಮಾಡಿ ಅವರು ನನಗೆ ಕಾಲ್ಗೆಜ್ಜೆ ತಂದು ಕೊಟ್ಟರು. ಭಾಳ ಖುಷಿ ಆಯಿತು. ಏನೋ ರೀ, ನಾವು ಏನೋ ಆಗೋದಿಲ್ಲ ಒಳ್ಳೇದಕ್ಕಂತ ಹೇಳ್ತಿರ್ತಾರೆ, ಅದನ್ನ ಸುಮ್ಮನೆ ಅದು ಹೆಂಗೆ ಬರುತ್ತೋ ಹಂಗೆ ತೊಗೊಂಡು ಹೋಗ್ತಾ ಇರ್ಬೇಕು ನಮ್ಮ ಜೀವನದಾಗ. ಅದು ಎಷ್ಟೋ ಆ ರೀತಿಯಾಗಿ ಬದುಕಬೇಕಂದ್ರೆ ಅದು ಒಂದಿಲ್ಲ ಒಂದು ಟೈಮ್ನಾಗ ಏನದು ಬೇರೆ ಅರ್ಥದಾಗ ಹೋಗ್ಬಿಡ್ತೈತಿ. ನನಗೆ ಬೇಜಾರಾಗಿದ್ದು ಅದೇ, ನಾ ಏನೋ ತಪ್ಪು ತಿಳ್ಕೊಂಡಲ್ಲ ಇವ್ರನ್ನ ಅಂತೇಳಿ ಸ್ವಲ್ಪ ಬೇಜಾರಾಯಿತು. ಅಷ್ಟೇ ಖುಷಿನೂ ಆಯಿತು ಏನೋ ಒಟ್ಟಿನಲ್ಲಿ. ಅವ್ರು ಅದು ಯಾವುದನ್ನು ಒಂದೇದಾಗಿ ಮನಸ್ಸಿನಾಗ ಇಟ್ಕೊಳ್ಳಲ್ಲ, ನಾನು ಏನೇನು ಮಾಡಿದ್ರು ಮನಸ್ಸಿನಾಗ ಇಟ್ಕೊಳ್ಳೋದಿಲ್ಲ. ಅವ್ರಿಗೂ ಗೊತ್ತೈತಿ, ಅವರು ಪ್ರತಿ ಸರಿನೇ ಹೇಳ್ತಾರೆ ಏನೊಂದನ್ನು ಕೇಳೋದಿಲ್ಲ ನನ್ನ ಕಡೆ ಅಕ್ಕಿ, ಏನೊಂದನ್ನು ಕೇಳೋದಿಲ್ಲ ಅಂತೇಳಿ. ನಿಜನ ನಾ ಏನೂ ಕೇಳೋಕೆ ಹೋಗೋದಿಲ್ಲ ಅವ್ರ ಹತ್ರ. ನಾ ಕೇಳೋಕ್ಕೂ ಮುಂಚೆ ಅವ್ರು ಕೊಡಿಸ್ತಾರೆ ಒಂದು. ಆಮೇಲೆ ಅದು ಏನೋ ಗೊತ್ತಿಲ್ಲ, ಆಸೆ ಅಂತೂ ಪಡೋದಿಲ್ಲ ನಾನು. ಇದನ್ನ ರಿಪೀಟ್ ಅನ್ಸ್ಬೋದು, ಯಾವಾಗ ಆಸೆ ಪಟ್ಟಿಲ್ಲ ನಾನು ಅವ್ರ ಹತ್ರ. ಇಂಥದ್ದು ಕೊಡಿಸ್ರಿ ನಂಗೆ, ಅದು ಬೇಕು ಇದು ಬೇಕು ಏನೊಂದನ್ನೇ ಹೇಳೋದಿಲ್ಲ. ಕೇಳಿದ್ರೆ ಅದೇ ಯಾವಾಗಾದ್ರೂ ಹೊರಗಡೆ ತಿನ್ನೋಕೆ ಹೋಗೋಣ ಅಂತ ಒಂದು ಕೇಳೋದು ಅಷ್ಟೇ. ಬಿಟ್ಟರೆ ಬೇರೆ ಏನೊಂದನ್ನು ಅವ್ರ ಹತ್ರ ನಾನು ಹಠ ಮಾಡೋದಾಯಿತು, ನಂಗೆ ಅದು ಬೇಕು ಅನ್ನೋದಾಯ್ತು, ಅದು ಯಾವುದನ್ನು ಮಾಡೋದಿಲ್ಲ ರೀ. ಆಲ್ಮೋಸ್ಟ್ ಹೆಣ್ಮಕ್ಳು ಹಾಗೆ, ಯಾಕಂದ್ರೆ ಗಂಡನ ಪರಿಸ್ಥಿತಿ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡೇ ನಾವು ಜಾಸ್ತಿ ಜೀವನ ಮಾಡ್ತಿರ್ತೀವಿ ಎಲ್ಲ ಹೆಣ್ಮಕ್ಳು. ಆದರೆ ನಾನು ಹಠ ಅಂತ ಮಾಡೋದು ಅಷ್ಟೇ ರೀ. ಹೊರಗಡೆ ಎದಕ್ಕಾರ ಹೋದಾಗ ಒಟ್ಟಿನಲ್ಲಿ ನಂಗೆ ಏನಾದರೂ ತಿನ್ಸ್ಕೊಂಬರ್ತಾ ಇದ್ರೆ ಭಾಳ ಸಿಟ್ಟು ಬರ್ತೈತಿ. ಅವ್ರಿಗೆ ಅದು ಗೊತ್ತೈತಿ. ಹಂಗಾಗಿ ನಾ ಎಲ್ಲೇ ಹೋದ್ರೂ ಯಾವತ್ತೂ ನನ್ನ ಹಂಗೆ ಕರ್ಕೊಂಬರಲ್ಲ. ನಾ ಏನು ಇಷ್ಟಪಡ್ತೀನಿ ಅದು ಏನಾದರೂ ಒಂದು ತಿನ್ನಿಸ್ಕೊಂಬರ್ತಾರೆ. ಈ ರೀತಿಯಾಗಿ ಇತ್ತು ಸ್ನೇಹಿತರೆ ನಮ್ಮ ಆ್ಯನಿವರ್ಸರಿ ಇದು. ಅದ್ರಾಗ 10ನೇ ವರ್ಷದ ಆ್ಯನಿವರ್ಸರಿ. 10 ವರ್ಷ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ, ಹಂಗೆ ಬದುಕಿಬಿಟ್ವಿ. 10 ವರ್ಷದಾಗ ಏನೆಲ್ಲ ಕಂಡ್ವಿ. 2 ಮುದ್ದಾದ ಮಕ್ಕಳು, ಒಂದು ಸಣ್ಣದೋ ಪುಟ್ಟದೋ ಇನ್ನೊಂದು ಅಂತೇಳಿ ಒಂದು ಸ್ವಂತ ಮನೆ ಮಾಡ್ಕೊಂಡ್ವಿ. ಜೀವನಕ್ಕೆ ಆಗೋ ರೀತಿಯಾಗಿ ಇಬ್ಬರು ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಅವ್ರದ್ದು ಒಂದು ದುಡಿಮೆ ಐತಿ. ನನ್ನ ಕೈಲಾದಷ್ಟು ನಾನು ಅವ್ರಿಗೆ ಸಹಾಯ ಮಾಡೋಷ್ಟು ನಾನು ಒಂದೇನೋ ಮಾಡಿಕೊಂಡು ಹೊಂಟೀನಿ. ಸಾಕಲ್ರಿ, ಜೀವನಕ್ಕೆ ಆರೋಗ್ಯವಾಗಿ ಖುಷಿಯಾಗಿ ನೆಮ್ಮದಿಯಾಗಿ ಅದೀವಿ. ಯಾವುದೇ ಇದು ಕಿರಿಕಿರಿ ಇಲ್ದನ. ಅದು ಸಮಸ್ಯೆಗಳು ಕಷ್ಟಗಳು ಜೀವನದಾಗ ಬರೋದ ಮನುಷ್ಯರಿಗೆ, ಅವನು ಎಲ್ಲ ರೀತಿಯಾಗೂ ಒಂದೇ ರೀತಿಯಾಗಿ ತೊಗೊಂಡು, ಕಷ್ಟ ಬಂದಾಗ ಆಮೇಲೆ ಸುಖ ಬಂದಾಗ ಏರ್ದನ ಕುಗ್ಗದನ ಒಂದೇ ರೀತಿಯಾಗಿ ತೊಗೊಂಡು ಜೀವನ ನಡೆಸ್ಕೊಂಡು ಹೋದ್ರೆ ಚೆಂದ ಇರ್ತೈತೆ ಜೀವನ. ಇಷ್ಟ ಸ್ನೇಹಿತರೆ, ನಮ್ಮ 10ನೇ ವರ್ಷದ ಆ್ಯನಿವರ್ಸರಿ ದಿನದ ಸ್ಪೆಷಲ್ ಲಾಗ್ ಈ ಥರ ಇತ್ತು. ಇನ್ನೊಂದು ಹೇಳ್ತೀನಿ, ಅದನ್ನ ಹೇಳ್ಬೇಕೋ ಬೇಡ ಗೊತ್ತಾಗಿಲ್ಲ. ನಾವು ನೀನು ಆ ಹೋಟೆಲ್ಗೆ ಹೋಗಿ ತಿಂದು ಬಂದಿದ್ದು ಬಿಲ್ ಯಪ್ಪ ನಮ್ಮ ಜೀವನದಾಗ ಮಾಡಿದ್ದಿಲ್ಲ ನಾವು, ಅಷ್ಟು ಬಿಲ್ ಆಯ್ತದ ನಿನ್ನೆ. ಅದರ ಒಂದು ಕಥೆನೇ ಐತಿ, ನಾಳೆ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಎಷ್ಟು ಜನ ಶಾರ್ಟ್ ವಿಡಿಯೋ ಹಾಕಿದ್ವಿ ನಾವು ಅದಕ್ಕೆ, ಆಮೇಲೆ ಕಮ್ಯುನಿಟಿ ಪೋಸ್ಟ್ಗೆ, ಆಮೇಲೆ ನಮ್ಮದು ವಾಟ್ಸಪ್ ಬಿಸ್ನೆಸ್ಸಲ್ಲಿ ಭಾಳ ಜನ ವಿಶ್ ಎಲ್ಲ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡಿದ್ದಿಲ್ಲ, ಪ್ರತಿ ವರ್ಷಕ್ಕಿಂತ ಈ ವರ್ಷ ನನಗೆ ವಿಶಸ್ ಜಾಸ್ತಿ ಬಂದೈತಿ. ನಿಮ್ಮೆಲ್ಲ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಇನ್ನೊಂದು ಸಾರಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.